ನೈತಿಕ ರಾಜಕಾರಣದ ಹೊಣೆ ಹೊತ್ತು ಕೆಆರ್ಪೇಟೆ ಜನಧ್ವನಿಯಾಗುತ್ತಿದೆ ಯುವ ಮಾದರಿ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಜನರ ಸಮಸ್ಯೆಯನ್ನ ಕಂಡು ರಾಜಕೀಯಕ್ಕೆ ಬಡ ಜೀವ ಎಂಟ್ರಿ. ಹಣ ಹಂಚಲ್ಲ ಗುಣ ಹಂಚ್ತೀನಿ ಎಂಬ ಧ್ಯೇಯ ವಾಕ್ಯದ ಸಂಕಲ್ಪ ಹೊತ್ತ ಚಂದನ್ ಗೌಡ. ಅವಮಾನ ಸನ್ಮಾನ ಎದುರಿಸುತ್ತಾ ಮುನ್ನಡೆದ ಯುವ ಮಾದರಿಯ ಚಂದನ್ ಗೌಡ ಕೆ. ನೇರ ದಿಟ್ಟ ನುಡಿಗಳ ಮೂಲಕ ಜನರ ಮನಗೆದ್ದು ಮಾದರಿಯಾದ ಯುವ ಪಡೆ. ಕೆಆರ್ಪೇಟೆಯ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಯಂಗ್ ಪೋರನ ಎಂಟ್ರಿ. ಜನರ ಆಶೀರ್ವಾದದಿಂದ ರಾಜಕೀಯದಲ್ಲಿ ಗೆದ್ದು ಬೀಗುತ್ತಾ ಚಂದನ್ ಜನಧ್ವನಿ. ಜನ ಮನ್ನಣೆ ಪಡೆದ ಯಂಗ್ ಪೋರನ ನೈತಿಕ ರಾಜಕಾರಣ. ಈ ಸಾಯಂಕಾಲದೊತ್ತಿಗೆ ಮನೆಗೆ ಬರ್ಬೇಕು ನೀನು ಒಂದಿದ್ಕು ಓಡ್ ಬಂದಿದ್ದೀನಿ. ನಿನಗೆ ಕರ್ಸ್ಕೊಂಡು ಕಣ ಭಗವಂತ. ನೈತಿಕ ರಾಜಕಾರಣದ ಹೊಣೆ ಹೊತ್ತು ಕೆಆರ್ಪೇಟೆ ಜನಧ್ವನಿಯಾಗಿ ರಾಜಕೀಯಕ್ಕೆ ಯಂಗ್ ಪೋರನ ಎಂಟ್ರಿ. ಹಣ ಹಂಚಲ್ಲ ಗುಣ ಹಂಚ್ತೀನಿ ಎಂಬ ಧ್ಯೇಯ ವಾಕ್ಯದ ಸಂಕಲ್ಪ ಹೊತ್ತ ಕೆಆರ್ಪೇಟೆಯ ಪಕ್ಷೇತರ ಅಭ್ಯರ್ಥಿ ಚಂದನ್ ಗೌಡ ಕೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನೈತಿಕ ರಾಜಕಾರಣ ಎಂಬ ಧ್ಯೇಯದೊಂದಿಗೆ ಅಭೂತಪೂರ್ವ ಜನಮನ ಗೆದ್ದ ಕೆಆರ್ಪೇಟೆಯ ಪಕ್ಷೇತರ ಅಭ್ಯರ್ಥಿ ಚಂದನ್ ಗೌಡಕ್ಕೆ ತಾನು ಕೂಡ ಒಬ್ಬ ಬಡ ಕುಟುಂಬದಿಂದ ಬಂದು ಜೀವನೋಪಾಯಕ್ಕೆ ಬೆಂಗಳೂರಿನಲ್ಲಿ ಕೆಲಸಗಳನ್ನ ಮಾಡಿಕೊಂಡಿದ್ರು. ಆದರೆ ಜನರ ನಾಡಿ ಮಿಡಿತವನ್ನ ಅರಿತು ಬಡವರ ಮಕ್ಕಳು ಕೂಡ ರಾಜಕೀಯದಲ್ಲಿ ದುಡ್ಡಿಲ್ಲದೆ ಜನರ ಮನಗೆದ್ದು ಜನರ ಪ್ರೀತಿ ಪಾತ್ರಕ್ಕೆ ಹೆಸರಾಗಿ ರಾಜಕೀಯಕ್ಕೆ ಬರಬಹುದು ಎಂಬುದನ್ನು ಸಾಬೀತುಪಡಿಸಲು ಮತದಾರರ ಮೊರೆ ಹೋಗುವ ಮೂಲಕ ಮಾದರಿಯಾಗಿದ್ದಾರೆ. ಈ ಸಾಯಂಕಾಲದೊತ್ತಿಗೆ ಮನೆಗೆ ಬರ್ಬೇಕು ನೀನು ಒಂದಿದ್ಕು ಓಡ್ ಬಂದಿದ್ದೀನಿ. ನಿನಗೆ ಕರ್ಸ್ಕೊಂಡು ಕಣ ಭಗವಂತ. ಕೇಳಿ 2,500 3,000 ಓಟ್ ಇದೆ. ಆಮೇಲೆ ಸುತ್ತಮುತ್ತ ಹಳ್ಳಿಗಳಿದಾವೆ. ಒಂದು ಹೆರಿಗೆ ಹಾಸ್ಪಿಟಲ್ ಇದೆ, ಒಬ್ಬ ಡಾಕ್ಟರ್ ಇದೆ. ನಮ್ ಸ್ಕೂಲಲ್ಲಿ ಎಲ್ಲಾ ತರ ವ್ಯವಸ್ಥೆ ಇದೆ, ಟೀಚರ್ಸ್ ಇದ್ದಾರೆ, ಆದ್ರೆ ಸ್ಕೂಲೇ ಇಲ್ಲ. ಯೋಚನೆ ಮಾಡ್ಬಿಡೋದು ಎಂದು ನಾನು ಯೋಚನೆ ಮಾಡಕ್ಕಿಲ್ಲ ಬಿಡಿ. ನೀವೆಲ್ಲ ಇರೋ ತನಕ ನಾನು ಯಾಕೆ ಯೋಚನೆ ಮಾಡ್ಲಿ. ಇವತ್ತು 4 ಜನ, ನಾಳೆಗೆ 4 ಕೋಟಿ ಜನ, 400 ಜನ ಸಾಕಷ್ಟೇ. 4 ಕೋಟಿ 400 ಜನ ಲೆಕ್ಕಿಲ್ಲ. ಇದು ಸತ್ಯ. ವ್ಯಕ್ತಿಗಳು ನಮ್ಮ ಅಗಸರಳ್ಳಿ ಗ್ರಾಮಕ್ಕೆ ಯಾರೇ MLA ಆಗ್ಲಿ MP ಆಗ್ಲಿ ಯಾರು ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಲಿ ಯಾರು ಎಂಟ್ರಿ ಕೊಟ್ಟಿಲ್ಲ. ಬಂದು ನಿಮ್ ಸಮಸ್ಯೆ ಏನು, ರೋಡ್ ಚೆನ್ನಾಗಿದೆಯಾ, ಏನಾರ ನಿಮ್ಗೆ ಸಮಸ್ಯೆ ಇದೆ ಅಂತ ಯಾರು ಕೇಳಿಲ್ಲ. ಬಟ್ ಏನಾಗಿದೆ ಅಂದ್ರೆ ಯಾವ ಇಲಾಖೆಗೋಲಿ ಎಲ್ಲ ತಾವು ಲಂಚ ಇಲ್ದೇನೆ ಯಾರು ಯಾವ ಕೆಲಸ ಕಾರ್ಯವನ್ನು ಮಾಡ್ಕೊಡ್ತಾ ಇಲ್ಲ. ಮೂರ್ ಪಕ್ಷ ನಿಂತೈತೆ ಅಲ್ವಾ ಇವಾಗ, ಅದು ಯಾರು ಗೆಲ್ಸಿಲ್ಲ, ಇದೇನು ಮಾಡ್ಸಿಲ್ಲ ಅಂದ್ಮೇಲೆ ಪದೇ ಪದೇ ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು? ದುಡ್ಡು
ದುಡ್ಡು ತೊಂದ್ರೆ ಇಲ್ಲ ಅಕ್ಕ, ನನ್ ಮುಖ ನೋಡ್ಕೊಂಡಿದ್ದೀರಲ್ವ ನೀವು, ನಾನು ಇದ್ದು ನಿಮ್ಗಳ ಕಷ್ಟ ಸುಖಕ್ಕೆ ಏನು ತೊಂದ್ರೆ ಇಲ್ಲ. ನಾನು ಮನೆ ಹತ್ರ ಬರ್ತೀನಿ ಬಿಡಿ. ಹೌದು, ಚುನಾವಣೆ ಎಂದರೆ ಎಲ್ಲರ ಮನದಲ್ಲಿ ದುಡ್ಡಿರುವವರು ಮಾತ್ರ ಚುನಾವಣೆಗಳನ್ನ ಎದುರಿಸಬಹುದು ಎಂಬ ಭ್ರಮೆಯಲ್ಲಿರುವವರನ್ನ ಚಂದನ್ ಎಂಬ ಜನಧ್ವನಿ ಎಚ್ಚರಗೊಳಿಸಿದೆ. ಹೋದಲ್ಲೆಲ್ಲ ಅವಮಾನ, ಸನ್ಮಾನ, ಬೆದರಿಕೆಗಳನ್ನ ಎದುರಿಸುತ್ತಾ ಮುನ್ನಡೆದ ಯುವ ಮಾದರಿಯ ಪೋರ ಇವರು. ಭ್ರಷ್ಟಾಚಾರ, ಜನರ ಸಮಸ್ಯೆಗಳು, ಗುಣಮಟ್ಟದ ಶಿಕ್ಷಣ, ಶುದ್ಧ ಕುಡಿಯುವ ನೀರು ಹೀಗೆ ನಾನಾ ರೀತಿಯ ಸಮಸ್ಯೆಗಳ ಸುರಿಮಳೆ ಸುರಿಸಿದ ಮತದಾರರು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಂಗ್ ಪೋರನ ನೈತಿಕ ರಾಜಕಾರಣವನ್ನ ಅರಿತು ಆಶೀರ್ವದಿಸಿ ಕೆಆರ್ ಪೇಟೆಯ ಚುಕ್ಕಾಣಿಯನ್ನ ನೀಡುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನೇರ ದಿಟ್ಟ ನುಡಿಗಳ ಮೂಲಕ ಹರಿತದ ಮಾತುಗಳೊಂದಿಗೆ ಜನರ ಮನ ಗೆದ್ದು ಮಾದರಿಯಾದ ಯುವಕನ ಕೈಗೆ ಕೆಆರ್ ಪೇಟೆಯ ಚುಕ್ಕಾಣಿಯನ್ನ ಜನ ನೀಡ್ತಾರ ಎಂಬುದನ್ನ ಕಾದು ನೋಡೋಣ. ತಾಕತ್ತಿದ್ರೆ 2 ಸಲ ಟ್ರಂಚ್ ಹೊಡ್ಸಿ ಕೆರೆಗೆ ತಿಗ ತೊಳೆಯಕ್ ನೀರಿಲ್ಲ, ಎಲ್ಲ ಕೆರೆಯಲ್ಲಿ ನೀರವೆ ಬಂದ್ರು ಬಡ್ಡಿ ಹಾಕಿ ಬಿಡ್ತಾನಲ್ಲ, ಯಾವನು ಬರೋನಲ್ಲ. ಆಯ್ತದಾ? ಬನ್ನಿ, ನಾಳಿಕೆ ಬನ್ನಿ, ಚಂದನ್ಗಳು ಕರ್ಕೊಂಡು 26 ಗಂಟೆ ಕೆರೆ ಬಿಡ್ತೀನಿ. ಅದ ನಿಮ್ ಕೈಲಿ ತಾಕತ್ತಿದ್ರೆ ಬನ್ನಿ, 20 ಬನ್ನಿ ತಾಕತ್ತಿದ್ರೆ. ಸೋಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದಂತೆ